1 2 ಆಟ ನಂಬಿಕೊಂಡವರಿಗೆ ನಾಮ. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಹಾಕಲಾಗಿದೆ, ದೋಖಾ ಮಾಡಲಾಗಿದೆ. ಆಗಿರೋದಲ್ಲಿ ದಾವಣಗೆರೆಯಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಮುಸ್ಲಿಂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡಿರೋದು. ಬರೋಬ್ಬರಿ 10,000ಕ್ಕೂ ಅಧಿಕ ಜನರಿಗೆ ಮೋಸ ಮಾಡಿದೆ ಈ ಒಂದು ಕಿಲಾಡಿ ಗ್ಯಾಂಗ್. ಮೋಸ ಮಾಡಿ ಈಗ ಎಸ್ಕೇಪ್ ಆಗಿದ್ದಾರೆ. 10,000 ಹೂಡಿಕೆ ಮಾಡಿದ್ರೆ ಪ್ರತಿದಿನ 300 ರೂಪಾಯಿ ಬರುತ್ತೆ ಅಂತ ಆಮಿಷವನ್ನ ಒಡ್ಡಿದ್ರು. 10,000 ರೂಪಾಯಿ ನೀವು ಹಾಕಿದ್ರೆ ನಮಗೆ ಕೊಟ್ರೆ 300 ರೂಪಾಯಿ ನಿಮಗೆ ರಿಟರ್ನ್ ಸಿಗತ್ತೆ. ದಿನಕ್ಕೆ ಹೆಚ್ಚಿನ ಹಣದಾಸೆಗೆ ಬಿದ್ದು 10,000ದಿಂದ 5 ಲಕ್ಷದವರೆಗೂ ಕೂಡ ಹೂಡಿಕೆ ಮಾಡಿದ್ದಾರೆ. ನೋವಾಬಿಟಿನ್ ಆಪ್ನಲ್ಲಿ UPI ಮೂಲಕ ಹಣ ಹೂಡಿಕೆ ಮಾಡಲಾಗಿದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಜನರು. ಬರೋಬ್ಬರಿ 10,000ಕ್ಕೂ ಹೆಚ್ಚು ಜನರು ಹಣ ವಿತ್ಡ್ರಾ ಮಾಡೋಕೆ ಬಾರದೇ ಇದ್ದಾಗ ಪೊಲೀಸರ ಮೊರೆ ಹೋಗಿದ್ದಾರೆ. ದಾವಣಗೆರೆಯ ಸೆಂಟ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಸಂತ್ರಸ್ತರು. ಅರ್ಷದುನ್ನಿಸಾ, ಶಾಹಿದ್ ಹುಸೇನ್, ನದೀಂ ವಿರುದ್ಧ ಕೇಸ್ ದಾಖಲಾಗಿದೆ. ಒಟ್ಟು 3 ಜನರ ವಿರುದ್ಧ ವಂಚನೆಯ ಆರೋಪ ಮಾಡಿರುವಂಥದ್ದು. ಹಣ ವಾಪಸ್ ಕೊಡಿಸುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ ಜನರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಸೆಂಟ್ ಠಾಣೆ ಪೊಲೀಸರು. ದಾವಣಗೆರೆಯ ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕಿ ಸೇರಿ 3 ವಿರುದ್ಧ ದೂರು ದಾಖಲಾಗಿದೆ. ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಆಮಿಷವನ್ನು ಒಡ್ಡಿರ್ತಾರೆ. ಅಂದ್ರೆ ನೀವು 10,000 ರೂಪಾಯಿ ಹಾಕಿದ್ರೆ ನಿಮಗೆ 300 ರೂಪಾಯಿ ಡೈಲಿ ಇಂಟ್ರೆಸ್ಟ್ ತರ ಬಂದ್ಬಿಡುತ್ತೆ, ಬಡ್ಡಿ ತರ ಬಂದ್ಬಿಡುತ್ತೆ. ಸೊ ದಿನಕ್ಕೆ 300 ರೂಪಾಯಿ ಬರುತ್ತೆ ಅಂತಂದ್ರೆ 10,000ಕ್ಕೆ ನಾವೊಂದು 50-60 ಸಾವಿರ ಹಾಕೋಣ, ಲಕ್ಷಗಟ್ಟಲೆ ಹಾಕೋಣ ಅಂತ ಸಾಕಷ್ಟು ಜನರು ಲಕ್ಷಗಟ್ಟಲೆ ಹಣ ಹಾಕಿ ಮೋಸ ಹೋಗಿದ್ದಾರೆ. ನಾವು ನೋವಾಬಿಟಲ್ಲಿ ಜನವರಿಯಲ್ಲಿ ಜಾಯಿನ್ ಆಗಿದ್ದೀವಿ. ಇದು ಆರಂಭ ಆಗಿರೋದು ದಾವಣಗೆರೆಯಲ್ಲಿ ಅಕ್ಟೋಬರಿಂದ ಆರಂಭ ಆಗಿದೆ ಅಂತೆ. ಅದು ನಮಗೆ ಗೊತ್ತಿಲ್ಲ. ನಾವು ಜನವರಿಯಲ್ಲಿ ಮನೆಯಾಗಿದ್ವಿ, ಬಂದು ಅವರೇ ಫೋರ್ಸ್ ಮಾಡಿ ಜನವರಿಯಲ್ಲಿ ಜಾಯಿನ್ ಆಗ್ರಿ ಅಂತ ಹೇಳಿದ್ರು. ಆಗಲಿ ಅಂತ ನಾವು 10,000 ಪೇ ಮಾಡಿ ಜಾಯಿನ್ ಆಗಿದ್ವಿ. ಜಾಯಿನ್ ಆಗಿದ್ಮೇಲೆ ಅವ್ರು ಫ್ರಾಡ್ ಮಾಡಿದ್ದಾರೆ. ನಮಗೆ ಡೈಲಿ 300 ರೂಪಾಯಿ ಇನ್ಕಮ್ ಕೊಡ್ತಿದ್ರು ಅವರು. ಅದು ಒಂದು ವಾರ ಕೊಟ್ಟು ಆಮೇಲೆ ನಮ್ಮ ಜೊತೆ ಫ್ರಾಡ್ ಮಾಡಿದ್ದಾರೆ. ಅವ್ರು ದುಡ್ಡು ನಮಗೆ ಅಮೌಂಟು ಕೊಟ್ಟಿಲ್ಲ, ಅವರು ಫ್ರಾಡ್ ಮಾಡಿದ್ದಾರೆ. ಯಾರಂದರೆ ರಾಜೇಶ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಶಾಹಿದೇ ಮಾಡಿರೋದು. ಶಾಹಿದು, ಇವ್ರು ನದೀಮು, ಅರ್ಷದ, ಇವ್ರು 3 ಜನ ಸೇರಿ ಮಾಡಿರೋದು. ಇವ್ರು ಒಂದು HM ನೋಡ್ರಿ ಸರ್. ಇವ್ರು ಒಂದು HM ಆಗಿ ಈ ಕೆಲಸ ಮಾಡ್ಬೋದಾ ಇವರು? ಅಲಿಕರ ಸ್ಕೂಲ್ HM ಇವರು. ಇವರು ಅರ್ಷದ ಅಂತ ಇದ್ದಾರಲ್ಲ, ಇವ್ರು ಮಾಡ್ಬೋದಾ ಈ ಕೆಲಸ? HM ಆಗಿ ಫ್ರಾಡ್ ಮಾಡ್ಬೋದಾ? ಎಷ್ಟು 13,000 ಜನಕ್ಕೆ ಫ್ರಾಡ್ ಮಾಡಿದ್ದಾರೆ ಇವರು. ದಾವಣಗೆರೆಯಲ್ಲಿ 13,000 ಜನಕ್ಕೆ ಫ್ರಾಡ್ ಮಾಡಿದ್ದಾರೆ ಅವರು. ಆ್ಯಪ್ ಮುಖಾಂತರ ಸರ್, ಟೆಲಿಗ್ರಾಮ್ ಆ್ಯಪ್ ಮಾಡಿ ಅವ್ರು ನಮಗೆ ಇದು ಮಾಡಿ ಮೋಸ ಮಾಡಿರೋದು, ಫ್ರಾಡ್ ಮಾಡಿರೋದು. ಇವ್ರಿಗೆ ಬಿಡಬೇಡ್ದು ಸರ್. ನಮ್ಮದು ಅಮೌಂಟ್ ನಮಗೆ ತಲುಪಬೇಕು, ಎಲ್ಲರದ್ದು ಅಮೌಂಟ್ ಬರಬೇಕು. ಇಷ್ಟು 13,000 ಜನ ಇದ್ದಾರಲ್ಲ, ಎಲ್ಲರದ್ದು ಅಮೌಂಟ್ ಬರಬೇಕು. ನಾವು 200 ಜನಕ್ಕೆ ಸೇರಿಸಿದ್ವಿ. ಅವ್ರು 200 ಜನ ಬಂದು ನಮ್ಮ ಮನೆ ತಕ್ಕ ಕುಣ್ಕೊಂತ ಇದ್ದಾರೆ, ನಮ್ಮದು ಅಮೌಂಟ್ ನಮಗೆ ಕೊಡ್ರಿ ಅಂತ. ನಾವು ಎಲ್ಲಿಂದ ಕೊಡಬೇಕು? ನಾವು ಸಾಲ ಮಾಡಿ ಹಾಕಿದ್ದೀವಿ. ನಾವು 5 ಲಕ್ಷ ಹಾಕಿದ್ದೀವಿ. ಹಿಂಗೆ ಮಾಡಿ ಎಲ್ಲರಿಗೂ ಮೋಸ ಮಾಡಿದ್ದಾರೆ. ನಮ್ಮ ದುಡ್ಡು ನಮಗೆ ಬರಬೇಕು ಸರ್. ಅವ್ರಿಗೆ 3 ಜನಕ್ಕೆ ಬಿಡಬೇಡ್ದು. ನಾವು 30,000 ಹಾಕಿರಿ ಸರ್. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಯಾರೋ ಒಬ್ರು ಬಂದು ನಮಗೂ ಹೇಳಿದ್ರ. ಅವರು ಹೇಳಿದ್ದಕ್ಕೆ ನಾವು ಎಲ್ಲೇ ಸಾಲ ಮಾಡಿ 30,000 ರೂಪಾಯಿ ಹಾಕಿ ಅದು ಒಂದು ಇನ್ನೂ 8 ದಿವಸ ಇತ್ತು ರೀ, 12,000 ಆಗಾಕ ನಿಂತು ಬಿಡ್ತದೆ. ಅದು ಮತ್ತೆ ಐತಲ್ಲ, ಮತ್ತೆ ದುಡ್ಡು ಹಾಕ್ರಿ ಅಂದ್ರೆ ನಾವೆಲ್ಲಿಂದ ತಂದು ಹಾಕನ್ರಿ? ಅವ್ನು ಯಾರಂತ ಗೊತ್ತೇ ಇಲ್ಲ ನಮಗೆ. ಇವ್ರ ಜನನೇ ನಮಗೆ ಹೇಳಿದ್ದು. ಹಂಗೆ ಹೇಳಿದ್ದಕ್ಕೆ ನಾವು ಮತ್ತು ಚೀಲ ಹೊಲಿತೀರಿ, ನಾವು ಹೂವು ಕಟ್ತೀರಿ, ಕುಂತು 300 ರೂಪಾಯಿ ಬರ್ತೈತಿ, ರಾತ್ರಿ ಒಂದು ಸ್ವಲ್ಪ ಬರ್ತೈತಿ ಅಂತ ಆಸೆಯಿಂದ ನಮ್ಮ ಮಗಳು ಮಾಡ್ತಾಳಂತ ಹಾಕಿದ್ವಿ. ಹಿಂಗಾಗಿಬಿಟ್ಟೈತಿ ನೋಡಿ. ಕೂಲಿ ಮಾಡೋ ಜನ ರೀ ಸರ. ನೀನು ಆಸೆಗೆ ಒಂದು 400 ರೂಪಾಯಿ ಬರ್ತೈತಿ ಒಂದು ದಿವಸಕ್ಕೆ ಅಂತಂದು ಮಾಡಿದ್ರಿ. ಇನ್ನೂ 8 ದಿವಸ ಇತ್ತು ರೀ. 30,000 ರೂಪಾಯಿಗೆ 12,000 ರೂಪಾಯಿ ಬರ್ತೈತೆ ಅಂತ ನಾವು ಹಾಕಿದ್ರಿ. ಈ ನಮ್ಮನೆ ಇದು ಟ್ರೇಡಿಂಗ್ ಆ್ಯಪ್ ಅಂತ ಪ್ಲೇಸ್ಟೋರ್ನಾಗೆ ಒಂದು ಡೌನ್ಲೋಡ್ ಮಾಡಿಸಿದ್ದು, ನೋವಾಬಿಟಿನ್ ಅಂತ. ಇದ್ರಾಗ ಏನು ಮಾಡ್ತಿದ್ರು ಅವರು, ಟೆಲಿಗ್ರಾಮ್ನಾಗೆ ಒಂದು ಗ್ರೂಪ್ ಇತ್ತು. ಅದ್ರಾಗೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ, ಸಂಜೆ 8 ಗಂಟೆಯಿಂದ 9 ಗಂಟೆ ಡೈಲಿ 2 ತಾಸು ನಡೀತಿತ್ತು. ರಂಜಾನ್ ಚೆನ್ನಾಗಿ ಆಗುತ್ತೆ, ಅಮೌಂಟ್ ಹಾಕೋಣ, ಸಾಲ ತಗೊಂಡು ಎಲ್ಲ ಭಾಳ ಜನ ಅಮೌಂಟ್ ಹಾಕಿದ್ರು, 2 ಲಕ್ಷ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ವಂಚನೆ ಮಾಡಿದಂಥವ್ರು ಎಲ್ಲಿಯವರು, ಮತ್ತು ಈ ಆ್ಯಪ್ ಏನಿದೆ ಎಲ್ಲ ಫೋನಲ್ಲೂ ಆ್ಯಪ್ ಸ್ಟೋರಲ್ಲೂ ಸಿಗುತ್ತಾ, ಅಥವಾ ಅವ್ರು ಪರ್ಟಿಕ್ಯುಲರ್ ಆಗಿ ವಂಚನೆ ಮಾಡಬೇಕು ಅಂತಲೇ ಕ್ರಿಯೇಟ್ ಮಾಡಿರುವಂಥ ಆ್ಯಪ್ ಇದು ಹೇಗೆ? ಎಸ್ ಧನುಶ್ರೀ, ಏನು ಈ ಹಿಂದೆನೂ ಕೂಡ ಇವರು IMA ಹಗರಣದಲ್ಲಿ ಕೂಡ ಇವರು ಭಾಗಿಯಾಗಿದ್ರು ಅಂತ ಹೇಳಿ ಈಗ ಏನು ಈ ಹಣ ಕಳ್ಕೊಂಡಂತವ್ರು ಹೇಳ್ತಿರುವಂತ ಈ ಹಿಂದೆನೂ ಕೂಡ ಈ ರೀತಿ IMA ವಂಚನೆ ಮಾಡಿದ್ರು. ನಮ್ಗೆ ಈಗ ಇದು ಯಾವುದೋ
ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಡಬಲ್ ಮಾಡ್ಬೋದು ಅನ್ನೋ ಒಂದು ಹೇಳಿಕೆಯನ್ನು ಹೇಳಿ ನಮಗೆ ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಮಾಡಿದೆ. ಅದಲ್ಲದೆ ಕೂಡ ದಾವಣಗೆರೆಯಲ್ಲೇ ಸುಮಾರು 13,000ಕ್ಕೂ ಅಧಿಕ ಜನರಿಗೆ ವಂಚನೆ ಮಾಡಿದೆ. ಪ್ರತಿದಿನ 10,000 ಕಟ್ಟಿದ್ರೆ ನಿಮಗೆ 300ರಿಂದ 400 ಹೆಚ್ಚಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ನಂಬಿಸಿದ್ರು. ಹಾಗಾಗಿ ನಾವು ಹಣವನ್ನು ಸಾಲ ಸೋಲ ಮಾಡಿ 1 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿ ಹಾಕಿದ್ವಿ. ಆದ್ರೆ ಇದ್ಯಾವುದೋ ನೋವಾ ಬೀಟ್ ಇನ್ ಅಂತ ಹೇಳಿ ಈ ಒಂದು ಆ್ಯಪ್ ಮುಖಾಂತರ ID ಕ್ರಿಯೇಟ್ ಮಾಡಿ ನಮಗೆ ಅದು ಟೆಲಿಗ್ರಾಮ್ ಅಲ್ಲಿ ಒಂದು ಲಿಂಕ್ ಅನ್ನು ಕಳಿಸಿದ್ರು. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ನಾವು ಕಾಯಿನ್ನ ಪರ್ಚೇಸ್ ಮಾಡಬೇಕಿತ್ತು. ಪರ್ಚೇಸ್ ಮಾಡಿದಾಗ ಅದನ್ನ ಮತ್ತೆ ಮಾರಾಟ ಮಾಡಬೇಕಿತ್ತು. ಹೀಗಾದಾಗ ನಮಗೆ ಹಣ ಬರ್ತಿತ್ತು. ಅದಲ್ಲದೆ ಕೂಡ ನಾವು ಸೇರೋದಲ್ದರೆ ಮತ್ತೆ ನಾವು ಒಬ್ಬೊಬ್ರು 100-200 ಜನನ್ನ ಸೇರ್ಪಡೆ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಸೇರ್ಪಡೆ ಮಾಡಿದ್ವಿ. ಈಗ ನಾವು ಯಾರನ್ನು ಜಾಯಿನ್ ಮಾಡಿದ್ವಿ ಅವರೆಲ್ಲರೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದು ಕೂರ್ತಾ ಇದ್ದಾರೆ. ಇವರು ಏನು 3 ಜನ ಇದ್ದಾರೆ, ಅರ್ಷದ್ ಉನ್ನೀಸಾ, ಶಾಹಿದಾ, ಹುಸೇನ್, ನದೀಮ್ ಅಂತ ಹೇಳಿ. ಇವರೆಲ್ಲರೂ ಕೂಡ ಏನು ದಾವಣಗೆರೆ ಮೂಲದವರೇ. ಇವರು ಅದರಲ್ಲೂ ಕೂಡ ಅರ್ಷದ್ ಉನ್ನೀಸನವರು ಒಂದು ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಏನು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬಡಾವಣೆ ಅಂದ್ರೆ ಎಲ್ಲರೂ ಕೂಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿರುವಂತದ್ದು. ಏನು ಶಾಲೆಗೆ ಪಾಠ ಮಾಡಕ್ಕೆ ಬರ್ತಕ್ಕಂತಹ ಟೀಚರ್ಸ್ಗಳನ್ನ ಮನೆ ಮನೆಗೆ ಕಳಿಸಿ ಈ ಒಂದು ನೋವಾ ಬೀಟ್ ಆ್ಯಪ್ಗೆ ಒಂದು ಜಾಯಿನ್ ಆಗುವಂತೆ ಎಲ್ಲರೂ ಕೂಡ ಮನವೊಲಿಸಿ ಸಾಕಷ್ಟು ಎಲ್ಲ ಬಡ ಮಹಿಳೆಯರದೇ ಒಂದು ಹಣವನ್ನ ಹಾಕಿಸ್ಕೊಂಡು ಸಾಕಷ್ಟು ವಂಚನೆ ಮಾಡಿದ್ದಾರೆ. ಅದಲ್ಲದೆ ಕೂಡ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ಒಂದು ಆ್ಯಪ್ ಇತ್ತು ಅಂತ ಹೇಳಾಗ್ತಿದೆ. ಈಗ ಸದ್ಯಕ್ಕೆ ಹಣ ಕಳೆದುಕೊಂಡಂತವರು ದಾವಣಗೆರೆ CN ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿ ನಮಗೆ ಹಣವನ್ನು ವಾಪಸ್ ಕೊಡಿಸಿ ಅಂತ ಹೇಳಿ ದುಂಬಾಲು ಬಿದ್ದಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ರಾಜಸ್ಥಾನದ ಜೈಪುರ್ನ ಬಿಜೆಪಿ ಪ್ರಧಾನ ಕಚೇರಿ ಮುಂದೆ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಪ್ರತಿಭಟನಾಕಾರರನ್ನು ಚದುರಿಸೋಕೆ ಪೊಲೀಸರು ಅಶ್ರು ವಾಯು ಪ್ರಯೋಗವನ್ನು ಮಾಡಿದ್ದಾರೆ. अगर ये नीचे नीचे हो जाओ, थोड़े नीचे कर लो, कैमरे को नीचे कर लो, कैमरे के ऊपर कवर हो जाओ, कैमरे के ऊपर गिरफ्तारी करो। मेरे पीछे आ जाओ इधर। इनकी गिरफ्तारी करो। तो आप इनकी गिरफ्तारी करोगे तो सामने आएगा बीजेपी के नेताओं ने पेपर लीक किया है। बीजेपी के नेता पेपर अरे भाई